ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಲಾಸ್ ಮಾಡೋದು 4200 ರುಪೀಸ್ನ ಲಾಸ್ ಆಗಿದೆ. ಸುಮಾರು ಜನ ಕೇಳ್ಬೋದು, ಡೌಟ್ ಇರ್ಬೋದು, ಸರ್ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ನಾನು ಹಾಗೆ ಬರಬೇಕು, ಪ್ರಾಫಿಟ್ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಲರ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಮಾರ್ಕೆಟ್ ಸಿಕ್ಕಾಪಟ್ಟೆ ಒಂದು ವಾಲಟಿಲಿಟಿ ಕಡೆ ಡೌನ್ ಟ್ರೆಂಡ್ ಕಡೆ ಹೋಗುವಂಥ ಚಾನ್ಸಸ್ಸು ಹೆಚ್ಚಿಗೆ, ಅಪ್ ಸೈಡ್ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ, ಈ ರೀತಿ ಕನ್ಫ್ಯೂಷನ್ ಸ್ಟೇಜಲ್ಲಿತ್ತು. ಸೊ ಅವಷ್ಟು ಆದರೂ ಸಹ ಆಲ್ಮೋಸ್ಟ್ ಈ ಒಂದು ಅಕೌಂಟಲ್ಲಿ ನನ್ನ ಒಂದು ಪ್ರಾಫಿಟ್ ಆರ್ ಲಾಸ್ +500 -500 ಎಲ್ಲ ರನ್ ಆಗ್ತಿತ್ತು. ಹತ್ರ 1 ಗಂಟೆ 1.5 ಗಂಟೆ ರನ್ ಆಗ್ತಿತ್ತು, ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ಸೊ ಅದಾದಮೇಲೆ ಸಿಕ್ಕಾಪಟ್ಟೆ ದೊಡ್ಡ ಡೌನ್ ಟ್ರೆಂಡ್ ಸ್ಟಾರ್ಟ್ ಆದಮೇಲೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಡೌನ್ ಟ್ರೆಂಡ್ ಆಯಿತು. ನಮ್ಮ ಲಾಸ್ ಹತ್ರ 5000 ಚೇಂಜ್ ಗಂಟೆ ಹೋಗಿತ್ತು. ಸೊ ನನ್ನ ಒಂದು ರೂಲ್ಸ್ ಪ್ರಕಾರ ಆಲ್ಮೋಸ್ಟು 2:45 ಟೈಮಲ್ಲಿ ಕ್ಲೋಸ್ ಮಾಡಿದೆ, ಬಿಕಾಸ್ ರಿಸ್ಕ್ ಟು ರಿವಾರ್ಡ್ ರೇಷ್ ಅಷ್ಟು ಫೇವರೇಬಲ್ ಇಲ್ಲ ಅಂತ ನಾನು ಬೇಗ ಕ್ಲೋಸ್ ಮಾಡಿದೆ. ಅದಾದಮೇಲೆ ಇದನ್ನೇ ನಾನೇನಾದರೂ ನನ್ನ ಕ್ಲೋಸಿಂಗ್ ಅಥವಾ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಗಂಟೆ ಇಟ್ಟಿದ್ರೆ ಒಂದು 2900 ರೂಪಾಯಿ 3000 ರೂಪಾಯಿ ಲಾಸ್ ಆಗೋದು. ಬಟ್ ಡಸಂಟ್ ಮ್ಯಾಟರ್, ನಮ್ಮ ರೂಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಿ ಈ ಒಂದು ಲಾಸ್ನ ನಾವು ಅಕ್ಸೆಪ್ಟ್ ಮಾಡ್ತಾಯಿದ್ರಿ ವಿತೌಟ್ ಎನಿ ಪ್ರಾಬ್ಲಮ್. ಓಕೆ, ಸೊ ಅದ್ರ ಜೊತೆಗೆ ನಾನು ಒಂದು ಬೇಜಾರು, ಅದ್ರ ಜೊತೆಗೆ ಖುಷಿ ಏನಂತೇಳಿದ್ರೆ, ನಮ್ಮ ಒಬ್ಬರು ಸಬ್ಸ್ಕ್ರೈಬರು, ಹಳೆಯೊಬ್ಬರು ಲರ್ನರು, ಇವತ್ತಿಂದ ಫಸ್ಟ್ ಡೇಯಿಂದ ಅವರು ಆಲ್ಗೋ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಬೆಳಿಗ್ಗೆ ಮಾರ್ಕೆಟ್ ಓಪನಿಂಗ್ ಕಂಡೀಷನ್ ನೋಡ್ಕೊಂಡು ನಾನು ಹೇಳಿದೆ, ಸರ್ ಮೋಸ್ಟ್ಲಿ ಇವತ್ತು ಲಾಸ್ ಆಗ್ಬೋದು, ಸ್ವಲ್ಪ ಮೆಂಟಲಿ ರೆಡಿ ಆಗಿರಿ ಅಂತ. ಸೊ ನೋಡ್ಬೋದು ಅವರ ಲಾಸು ಜಸ್ಟ್ 1000 ರುಪೀಸ್ ಆಗಿದೆ. ಸೊ ಇದು ಒಂದು ಬೇಜಾರು, ಲಾಸ್ ಆಗಿದೆ ಅನ್ನೋದು ಬೇಜಾರು. ಬಟ್ ಖುಷಿ ಏನಂದರೆ ಅವ್ರು ಆಲ್ರೆಡಿ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದರು, ಲಾಸ್ ಆದರೂ ಪರವಾಗಿಲ್ಲ ಸರ್, ಲಿಮಿಟೆಡ್ ಅಂತ ಹೇಳಿದ್ರು, ನಿಮ್ಮನ್ನ ನಂಬಿ ನಾನು ಇದು ಮಾಡೋಕ್ಕೆ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆ ಒಂದು ರೀತಿಯಲ್ಲಿ ಹೇಳಿದ್ಮೇಲೆ ನನಗೂ ಖುಷಿ ಆಯಿತು. ಬಟ್ ನೋಡ್ಬೋದು ಅವ್ರು ಜಸ್ಟ್ 1000 ರುಪೀಸ್ ಲಾಸ್ ಆಗಿದೆ. ಸೊ ಅವ್ರಿಗೆ ಹೇಳಿದೆ, ಈ 2 ಬೈ ಏನು ಮಾಡಿದರೆ ಅದನ್ನ ಕ್ಲೋಸ್ ಮಾಡಬೇಕು ಬಿಫೋರ್ ಮಾರ್ಕೆಟ್ ಕ್ಲೋಸ್ ಅಂತ. ಬಟ್ ಅವ್ರು ಹೇಳಿದ್ರು, ಸರ್ ಮಲ್ಕೊಂಬಿಡಿದೆ ಮರ್ತೋಗ್ಬಿಡಿದೆ ಅಂತ ಹೇಳಿದ್ರು. ಬಟ್ ಡಸಂಟ್ ಮ್ಯಾಟರ್, ನೋಡ್ಬೋದು ಜಸ್ಟ್ 1000 ರುಪೀಸ್ ಲಾಸ್ ಆಗಿದೆ. ಅವ್ರು ಸ್ವಲ್ಪ ರಿಸ್ಕ್ ಕಡಿಮೆ ಆಗಲಿ ಅಂತ ಅವ್ರಿಗೆ ಸೆಟ್ಟಿಂಗ್ ಸ್ವಲ್ಪ ಚೇಂಜಸ್ ಮಾಡ್ಕೊಟ್ಟಿದ್ದೀನಿ ಆಲ್ಗೋದಲ್ಲಿ. ನಮಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಬೇಕು ಅನ್ನೋ ಪರ್ಪಸ್ಗೋಸ್ಕರ ಹೆಚ್ಚಿನ ರಿಸ್ಕ್ ತೊಗೊಂಡು ಸ್ವಲ್ಪ ಲಾಸ್ ಸಹ ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಜಸ್ಟ್ 4200 ರುಪೀಸ್ನ ಲಾಸ್ ಆಗಿದೆ. ಸೊ ಅದ್ರ ಜೊತೆಗೆ ಆ ಒಂದು ಲಾಸ್ನ ಸಹ ನೋಡ್ಬೋದು, ಆಲ್ಮೋಸ್ಟ್ ಅಪ್ಡೇಟ್ ಮಾಡಿದ್ದೀನಿ ಇಲ್ಲಿ. ಸೊ ನಮ್ಮ ಒಂದು +13%ಇಂದ +7%ಗೆ ಆಲ್ಮೋಸ್ಟ್ 50% ಒಂದು ಪ್ರಾಫಿಟ್ ಡಮಾರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಡಸಂಟ್ ಮ್ಯಾಟರ್, ರೂಲ್ಸ್ ಥರ ಫಾಲೋ ಮಾಡಿದ್ರೆ ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು ಇವತ್ತಿನ ಈ ಮಾರ್ಕೆಟ್ ಕಂಡೀಷನಲ್ಲಿ ಫಸ್ಟ್ ನೋಡಿದ್ರೆ 22,200 ಮೋಸ್ಟ್ಲಿ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಬೆಳಗಿನ ಮಾರ್ಕೆಟ್ ಟೈಮಿಂಗಲ್ಲಿ ಈ ಒಂದು ಸಿಯಲ್ಲಿ ಸೆಲ್ ಮಾಡಿದವರೆಲ್ಲ ಟ್ರ್ಯಾಪ್ ಆದ ಈ ಒಂದು ಕ್ಯಾಂಡಲ್ ನೋಡ್ಬೋದು, ಹತ್ರ 145% ಪ್ರಾಫಿಟ್ ಬಂದಿತ್ತು. ಸಿನ ಏನಾದ್ರು ಬೈ ಮಾಡಿದರೆ, ಜೊತೆಗೆ ಇದನ್ನೇ ನಾನು ಏನಾದರೂ ಸೈಡ್ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ಸೂಪರಾಗಿ ಒಂದು ಬಿಗ್ ಟ್ರಾಪ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಸಹ ನೋಡ್ತೀವಿ, ಸುಮಾರು ಜನಕ್ಕೆ ಹೆವಿ ಲಾಸ್ ಆಗಿದೆ ಈ 22,200 ಅಂತಲೇ ಹೇಳ್ಬೋದು. ನೋಡ್ಬೋದು ಈ ಒಂದು ಕ್ಯಾಂಡಲ್ ನೋಡ್ಬೋದು, ಹತ್ರ 900% ಒಂದು ಪ್ರಾಫಿಟ್ ಕೊಟ್ಟಿದೆ. ಸೊ ಇವತ್ತು ಹೇಳ್ಬೇಕಾದ್ರೆ ಮಿಕ್ಸ್ಡ್ ಒಂದು ಸೆಂಟಿಮೆಂಟ್ ಇದ್ದು ಸಹ ಬೋತ್ ಸೈಡ್ CP ಇಬ್ಬರು ನಾನು ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಎಲ್ಲರನ್ನ ಒಂದು ಫೂಲ್ ಮಾಡ್ತಾರೆ ಅಂತಲೇ ಹೇಳೋದು. ಬಟ್ ನೋಡೋಣ, ಈ ಒಂದು ಮರಿಷಿಯಸ್ ಏನೋ ಒಂದು ಟ್ಯಾಕ್ಸ್ ಇಶ್ಯೂ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಪಡ್ತಾ ಇದ್ದೆ. ನೋಡೋಣ ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಸ್ಟಾಕ್ ಮಾರ್ಕೆಟ್ ಹೇಳೋಕ್ಕೆ ಬೀಳೋಕ್ಕೆ ಕೆಲವೊಂದು ರೀಸನ್ ಬೇಕು ಸ್ನೇಹಿತರೆ. ಬಟ್ ಆಲ್ಮೋಸ್ಟ್ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ಗೆ ಯಾವುದೋ ಒಂದು ಸ್ಟಾಕು ಅಥವಾ ಇಂಡೆಕ್ಸ್ ಅಪ್ಪೋಯ್ತು ಅಂದರೆ ಅದಕ್ಕೆ ಬೀಳೋಕ್ಕೆ ಒಂದು ಕಾರಣ ಬೇಕಾಗುತ್ತೆ. ಬಿದ್ದ ಮೇಲೆ ಯಾರು ಇದೇ ಕಾರಣದಿಂದ ಬಿತ್ತು ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ಹೇಳಿದ್ದೀನಿ, ಅಪ್ಪೋಯ್ತು ಅಂದರೆ ಕೆಳಗಡೆ ಬರಲೇಬೇಕು ಅನ್ನೋದು ಇನ್ಫಾರ್ಮೇಷನ್ ಹೇಳ್ತಾ. ಸೊ ಇವತ್ತು ನೀವು ಒಂದು ಲಾಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡೋಣ. ಯಾವುದೇ ರೀತಿ ಕಾರಣಕ್ಕೂ ನಾನು ಆಲ್ಗೋನ ಸ್ಟಾಪ್ ಮಾಡಿದ್ರೆ ಸುಮಾರು ಕಮೆಂಟ್ ಮಾಡೋದು, ಸರ್ ಈ ಲಾಸ್ ಆದಮೇಲೆ ನೀವು ಆಲ್ಗೋನ ಒಂದು ಸ್ಟಾಪ್ ಮಾಡಿಬಿಡ್ತೀರ ಅಂತ. 100% ಇಲ್ಲ. ಬ್ಯಾಕ್ ಟೆಸ್ಟಿಂಗ್ ಮಾಡಿರೋದ್ರಿಂದ ನಮ್ಮ ಒಂದು ಕಾನ್ಫಿಡೆನ್ಸು ಈ ಒಂದು ಆಲ್ಗೋ ಟ್ರೇಡಿಂಗ್ ಮೇಲೆ ಇದೆ. ಅದಕ್ಕೋಸ್ಕರ ಈ ಒಂದು ಸ್ಟ್ರಾಟಜಿನ ನಾವು ಕಂಪ್ಲೀಟಾಗಿ ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅದ್ರ ಜೊತೆ ನಿಮಗೇನಾದ್ರು ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇತ್ತು, ಸೆಟಪ್ ಮಾಡಿಕೊಡ್ಬೇಕು, ಇಂಟ್ರೆಸ್ಟು ಇತ್ತು, ರಿಸ್ಕ್ ತೊಗೊಂಡು ರಿಸ್ಕ್ ಟು ರಿವಾರ್ಡ್ ರೇಷ್ ಒಂದು ಫೇವರಬಲಾಗಿ ಮಾಡಿಕೊಂಡು ಪ್ರಾಫಿಟ್ ಅರ್ನ್ ಮಾಡಬೇಕಂದ್ರೆ ಇಂಟ್ರೆಸ್ಟ್ ಇತ್ತು ಅನ್ನೋರು 9620275275ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ನಾಳೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.